ನಮಸ್ಕಾರ, ವೆಲ್ಕಮ್ ಟು ಬಿಂದು ವ್ಲಾಗ್ಸ್ ಕನ್ನಡ. ಪಾರ್ಟ್ 3 ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀರಿ. ಶೃಂಗೇರಿಯಿಂದ ಉಡುಪಿ ಕೃಷ್ಣನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. 2 ಅವರ್ಸಲ್ಲಿ ನಾವು ಕೃಷ್ಣನ ದೇವಸ್ಥಾನಕ್ಕೆ ರೀಚ್ ಆದ್ವಿ. 87 ಕಿಲೋಮೀಟರ್ಸ್ ಇದೆ. ನಾನು ನಮ್ಮಣ್ಣ ಗಾಗಲ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ನನ್ನ ಗಾಗಲ್ ಕಿಟ್ ಒಳಗಡೆ ಇತ್ತು, ಯೂಸ್ ಮಾಡೋದೇ ಮರ್ತೋಗ್ತಾ ಇದ್ದೆ. ಆ್ಯಂಡ್ ಅವರು ಯೂಸ್ ಮಾಡ್ತಾ ಇರುವಾಗ ಕೊಡೋ, ನಾನು ಹಾಕೊತೀನಿ ಅಂದರೆ ಕೊಟ್ಟಿಲ್ಲ ಅವರು. 2:30ಗೆ ಉಡುಪಿ ಕೃಷ್ಣನ ದೇವಸ್ಥಾನ ರೀಚ್ ಆದ್ವಿ. ನಮ್ಮ ಮಮ್ಮಿ, ನಮ್ಮ ಅಜ್ಜಿ, ನನ್ನ ಹಸ್ಬೆಂಡ್ ಅವರು ದೇವಸ್ಥಾನ ನೋಡಿದ್ದಾರೆ. ಬಟ್ ನಾನು ನಮ್ಮ ಅಣ್ಣ ನೋಡಿದ್ದಿಲ್ಲ. ನಮ್ಮ ಮಮ್ಮಿ ದೇವಸ್ಥಾನಕ್ಕೆ ಹೋಗೋಣ, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಆ್ಯಂಡ್ ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತೂ. ತುಂಬ ಚೆನ್ನಾಗಿ ದೇವ್ರ ದರ್ಶನನೂ ಆಯಿತು. ಹೋಗೋಕ್ಕಿಂತ ಮುಂಚೆ ಫಸ್ಟ್ ನಾವು ಗೂಗಲಲ್ಲಿ ಚೆಕ್ ಮಾಡಿದ್ವಿ ದೇವಸ್ಥಾನ ಓಪನ್ ಆಗಿದೆಯಾ ಅಂತ ಹೇಳಿ. ಓಪನ್ ಆಗಿತ್ತು, ಹೋದ್ವಿ. ಸೊ ನೀವು ಯಾರೆಲ್ಲ ಹೋಗಬೇಕು ಅಂತಂದರೆ ಫಸ್ಟ್ ಒಂದ್ಸಲಿ ಚೆಕ್ ಮಾಡಿಬಿಟ್ಟು ಆಮೇಲೆ ಹೋಗಿ. ನೆಕ್ಸ್ಟ್ ನಾವು ಮಲ್ಪೆ ಬೀಚಿಗೆ ಬಂದ್ರಿ. 4:30 ನಾವು ರೀಚ್ ಆಗಿದ್ದು. ನಮ್ಮಣ್ಣ ಶೃಂಗೇರಿಯಲ್ಲಿರೋವಾಗೇ ರೂಮ್ಸ್ನ ಚೆಕ್ ಮಾಡ್ತಾ ಇದ್ರು. ಫ್ರೈಡೇ ಆಗಿರೋದ್ರಿಂದ ಪ್ರೈಸಸ್ಸು ಸ್ವಲ್ಪ ಜಾಸ್ತಿ ಹೇಳ್ತಿದ್ರು. ಆ್ಯಂಡ್ ನಾನು ಬೇರೆ ಬೀಚ್ ಎದುರುಗಡೆನೆ ರೂಮ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಎಂಜಾಯ್ ಮಾಡೋಕ್ಕೆ ಅಂತ ಬೇರೆ ಹೇಳಿದ್ದೆ. ಬೀಚ್ ಎದುರುಗಡೆನೆ ನಮಗೆ ಒಳ್ಳೆ ರೆಸಾರ್ಟೇ ಸಿಕ್ತು. 5 ಜನ ಇರೋ ರೂಮೇ ತೊಗೊಂಡಿದ್ವಿ. ಆ್ಯಂಡ್ ಡಬಲ್ ಬೆಡ್ ಕೊಡ್ತಾರೆ. ತುಂಬಾ ಚೆನ್ನಾಗಿತ್ತು. ನಾವು ಕಿಟ್ಟೆಲ್ಲ ಇಟ್ಬಿಟ್ಟು ಸೀದಾ ಹೋಗಿದ್ದೆ ಬೀಚ್ ಹತ್ರಕ್ಕೆ. ಅರೌಂಡ್ 6 ಬೀಚ್ ಹತ್ರ ಬಿಡೋದಿಲ್ಲ. ಸೊ ನಾವು ಬೇಗ ಹೋಗ್ತಾ ಇದ್ವಿ. ಆ್ಯಂಡ್ ನನ್ನ ಹಸ್ಬೆಂಡ್ ಅವರು ಪ್ಯಾರಾಗ್ಲೈಡಿಂಗ್ ಹೋಗಬೇಕು ಅಂತ ಹೇಳಿದ್ರು. ಸೊ ನಾನು ಓಕೆ ಹೋಗೋಣ ಅಂತ ಹೇಳಿದೆ. ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಸೂಪರ್ಬ್ ಆಗಿತ್ತು. ಆದರೆ ನಮ್ಮ ಮಮ್ಮಿ ಕೈಲಂತೂ ಸರ್ರಾಗಿ ಬೈಸ್ಕೊಂಡೆ. ಬಂದು ವಿಡಿಯೋ ತೋರಿಸಿದಾಗ ಬೈತಾ ಇದ್ರು. ನಮ್ಮ ಮಮ್ಮಿ ಆದ್ಯಾನ ಆಟ ಆಡಿಸ್ತಾ ಇದ್ರು. ಆ್ಯಂಡ್ ನಮ್ಮ ಆದ್ಯ ABCD ಎಲ್ಲ ಬರೀತಾಳೆ. ಸೊ ಅದನ್ನ ಮಣ್ಣಲ್ಲಿ ಬರೀತಾ ಇದ್ಲು. ಬರ್ದಿದ್ದಾಳೆ ನಮ್ಮ ಚಿನ್ನಿ. ಗುಡ್ ಗರ್ಲ್. ನಮ್ಮ ಅಣ್ಣ ಮತ್ತು ಆದ್ಯ ಇಬ್ರು ಒಂಟೆ ರೈಡ್ ಹೋಗ್ತಾ ಇದ್ದಾರೆ. ನಮ್ಮ ಮಮ್ಮಿ ಆ್ಯಕ್ಚುಲಿ ವಿಡಿಯೋನ ಕ್ಯಾಪ್ಚರ್ ಮಾಡಿರೋದು. ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ನೆಕ್ಸ್ಟ್ ನಮ್ಮ ಅಣ್ಣ ಹೋಗಿದ್ದು ಜೆಟ್ಸ್ಕಿ ರೈಡ್ಗೆ. ಈ ವಿಡಿಯೋನು ನಮ್ಮ ಮಮ್ಮಿನೇ ಕ್ಯಾಪ್ಚರ್ ಮಾಡಿರೋದು. ಅವ್ರಿಗೆ ಹೇಗೆ ಬರುತ್ತೆ ನಾನು ಆಗ ಹಿಡಿತೀನಿ ಅಂತ ಹೇಳಿದ್ರು. ಬಟ್ ತುಂಬ ಚೆನ್ನಾಗೇ ಹಿಡ್ದಿದ್ದಾರೆ ವೀಡಿಯೋಸ್ನ. 1 ನೈಟ್ ನಾವು ಮಲ್ಪೆ ಬೀಚ್ ಹತ್ರನೇ ಸ್ಟೇ ಆದ್ವಿ. ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಬೀಚ್ ಹತ್ರಕ್ಕೆ ಹೋಗೋಣ ಅಂತ ಬಂದ್ರಿ. ಆಮೇಲೆ ಇಲ್ಲಿ ಗೇಮ್ಸ್ ಎಲ್ಲ ಇಟ್ಟಿದ್ರು ಮಕ್ಕಳಿಗೆ. ಸೊ ಆದ್ಯಾನು ಆಟ ಆಡ್ಸಿದ್ವಿ. ಅವಳು ತುಂಬಾ ಎಂಜಾಯ್ ಮಾಡಿದ್ಲು. ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಮಮ್ಮಿ ಬನ್ರಿ ಬೀಚ್ ಹತ್ರಕ್ಕೆ ಹೋಗೋಣ ಅಂತ ಹೇಳಿದ್ರು. ಸೊ ಅದಕ್ಕೆ ರೆಡಿ ಎಲ್ಲ ಆಗಿ ಹೋಗ್ತಾ ಇದ್ದೀವಿ. ನಮ್ಮ ಅಣ್ಣ ಕಾರ್ಬಿಗ ನಾನೆಲ್ಲೋ ಎತ್ತಿಟ್ಬಿಟ್ಟಿದ್ದೆ. ಇವಾಗ ಇಷ್ಟೊತ್ತಾಯ್ತು ಹುಡುಕಿ, ಆಮೇಲೆ ಇವಾಗ ಸಿಕ್ಕಿದೆ. ಸೊ ಆದಿಂದು ಆಟ ಸಾಮಾನಿದೆ ಬೀಚಲ್ಲಿ ಆಟ ಆಡೋದಕ್ಕೆ, ಅದಕ್ಕೆ ತಗೊಳ್ಳೋಣ ಅಂತ ಬಂದಿದ್ದೀನಿ. ಇಲ್ಲಿದೆ. ಮಲ್ಪೆ ಬೀಚ್ ಹತ್ರ ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಚೆಕ್ಔಟ್ ಮಾಡಿದ್ವಿ. ನೆಕ್ಸ್ಟ್ ನಾವು ಬಂದಿದ್ದೆ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ಗೆ ಬಂದ್ರಿ. ಮಲ್ಪೆ ಬೀಚಿಂದ ಈ ದೇವಸ್ಥಾನಕ್ಕೆ 3 ಅವರ್ಸ್ ಜರ್ನಿ ಇತ್ತು. 166 ಕಿಲೋಮೀಟರ್ಸ್ ಇತ್ತು. ದೇವರ ದರ್ಶನ ತುಂಬ ಚೆನ್ನಾಗಿ ಆಯಿತು. ಈ ದೇವಸ್ಥಾನಕ್ಕೆ ಹೋದರೆ ದೊಡ್ಡೋರು ಹೇಳ್ತಾರೆ ಸೀದಾ ಮನೆಗೆ ಬರಬೇಕು ಅಂತ ಹೇಳಿ. ಸೊ ನಾವು ಹಾಗೇನೆ ಮಾಡಿದ್ವಿ. ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತೀನಿ. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.